ಮಧ್ಯರಾತ್ರಿ ಒಂದು ಬಸ್ ಹೋಗ್ತಾ ಇದೆ. ಆ ಬಸ್ಸಲ್ಲಿ ಕೆಲವರು ಜೀವಂತವಾಗಿರೋರಿದ್ದಾರೆ, ಇನ್ನು ಕೆಲವರು ಸತ್ತೋಗಿ ದೆವ್ವ ಆಗಿರೋರಿದ್ದಾರೆ. ಇಲ್ಲಿ ಜೀವಂತವಾಗಿರೋರು ಯಾರು, ಸತ್ತೋಗಿ ದೆವ್ವ ಆಗಿರೋರು ಯಾರು? ಹಾಗೆಯೇ ಆ ಬಸ್ಸು ಎಲ್ಲಿಗೆ ಹೋಗ್ತಾ ಇದೆ, ಇದರಿಂದಗಡೆ ಏನು ಫ್ಲ್ಯಾಶ್ ಬ್ಯಾಕ್ ಇದೆ, ಇದೆಲ್ಲ ತಿಳ್ಕೊಬೇಕು ಅಂದರೆ ನೀವು ಹೋಗಿ ನೋಡಬೇಕಾಗಿರೋದು 2022ರಲ್ಲಿ ಪಾಂಡಿಯನ್ ಅವರ ಡೈರೆಕ್ಷನ್ಲಿ ಅರುಳ್ ನಿಧಿ ಅವರು ಆ್ಯಕ್ಟ್ ಮಾಡಿರುವಂಥ ಡೈರಿ. ಈ ಫಿಲಮ್ಗೆ IMDbಲಿ 7.2 ರೇಟಿಂಗ್ ಸಿಕ್ಕಿದೆ. ಈ ಫಿಲಮ್ನ ನೀವು ಫ್ರೀಯಾಗಿ ಡೈಲಿ ಮೋಷನ್ ವೆಬ್ಸೈಟಲ್ಲಿ ನೋಡ್ಬೋದು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಆ ಬಸ್ಸು ಮೂವ್ ಆಗ್ತಿದ್ದಂಗೆ ಇದರಲ್ಲಿ ಸತ್ತೋಗಿರೋರು ಯಾರು, ನಿಜವಾದ ಮನುಷ್ಯ ಯಾರು, ಅದಾದಮೇಲಿಂದ ಕ್ಲೈಮ್ಯಾಕ್ಸ್ ಏನು, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ, ಹೀರೋ ಯಾಕೆ ಆ ಬಸ್ಸಲ್ಲಿ ಹತ್ತಿದ್ದಾನೆ, ತುಂಬ ಸಸ್ಪೆನ್ಸ್ ಥ್ರಿಲ್ಲರಾಗಿ ಹೋಗುತ್ತೆ. ಕ್ಲೈಮ್ಯಾಕ್ಸ್ ತನಕ ಏನಾಗ್ತದೆ ಅನ್ನೋದು ಗೊತ್ತಾಗಲ್ಲ. ಮತ್ತು ಹಾರರ್ ಫಿಲಮ್ ಇದು, ಬರೀ ಸಸ್ಪೆನ್ಸ್ ಇರಲಿಲ್ಲ, ಅದ್ರ ಜೊತೆ ಹಾರರು ಕಾಮಿಡಿ ಫಿಲಮ್ ಇದೆ. ಮಿಸ್ ಮಾಡದೆ ಹೋಗಿ ನೋಡಿ. ಡೈರಿ 2022ರಲ್ಲಿ ತಮಿಳು ಭಾಷೆಯಲ್ಲಿ ರಿಲೀಸ್ ಆಗಿತ್ತು.